ಅಮೆರಿಕದಲ್ಲಿ ಇಂಜಿನಿಯರ್ ಅಂದ ತಕ್ಷಣ ತುಂಬಾ ಸೊಕ್ಕಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ವಿಕಾಸ್ ಹೇಳೋದನ್ನ ನೋಡಿದ್ರೆ ಆತ ತುಂಬಾ ಕಲ್ಚರಲ್ ಅನ್ಸುತ್ತೆ. ಹಾಗಾದ್ರೆ ಅವನ್ನೇ ಮದ್ವೆ ಆಗ್ಬಿಡೆ. ನಿಮ್ ತಂದೆ ಗೋಳಾಡೋದು, ಈ ವರದಕ್ಷಿಣೆ ಪ್ರಾಬ್ಲಮ್ಸು ಎಲ್ಲದಕ್ಕೂ ರೆಡಿಮೇಡ್ ಸೊಲ್ಯೂಷನ್. ಏನ್ ಮಾತಾಡ್ತಾ ಇದೀಯ ಗೀತಾ? ನಾನ್ ಮಾತ್ರ ವಿಕಾಸ್ನ ಎಂದಿಗೂ ಡಿಸೀವ್ ಮಾಡ್ಲಾರೆ. ನಿನಗ್ ಗೊತ್ತಿತ್ತಲ್ಲ ಕಾಲೇಜಲ್ಲಿ ಎಷ್ಟು ಹುಡುಗರು ನನ್ನನ್ನು ಇಷ್ಟಪಡ್ತಿದ್ರು ಅಂತ. ಆದ್ರೆ ವಿಕಾಸಲ್ ಮಾತ್ರ ಏನೋ ಒಂದು ವಿಶಿಷ್ಟವಾದದನ್ನ ಕಂಡೆ. ಅವನಲ್ಲಿರೋ ಆದರ್ಶವಾದ ಇಂಟೆಲೆಕ್ಚುಯಲ್ ಎಬಿಲಿಟಿ, ಅವನ ಗಂಭೀರವಾದ ಸ್ವಭಾವ, ಇವೆಲ್ಲ ನನ್ನ ತುಂಬಾ ಇಂಪ್ರೆಸ್ ಮಾಡಿವೆ. ಅಲ್ವೇ? ನೀವಿಬ್ರು ಇಷ್ಟೊಂದು ಇಷ್ಟಪಡ್ತಾ ಇದ್ರು, ನಿಮ್ ತಂದೆ ತಾಯಿಗೆ ಯಾಕೆ ಹೇಳ್ತಿಲ್ಲ ನೀನು? ಅದೊಂದೇ ನನ್ ಕೈಲಿ ಆಗ್ತಾ ಇಲ್ಲ ಗೀತಾ. ನೋಡಿ ರಾಯ್ರೆ, ಇದೇ ತಿಂಗಳು 28ನೇ ತಾರೀಕು ಬೆಳಿಗ್ಗೆ 11 ಗಂಟೆ 20 ನಿಮಿಷಕ್ಕೆ ಅಭಿಜಿತ್ ಮುಹೂರ್ತ, ತ್ರಯೋದಶಿ, ಶುಕ್ಲ ಪಕ್ಷ, ಭಾರಿ ಒಳ್ಳೆ ಲಗ್ನ. ನಿಶ್ಚಿಂತೆಯಾಗಿ ಆ ದಿನ ಲಗ್ನ ಇಟ್ಕೊಂಡ್ಬಿಡಿ. ಹಾಗಾದ್ರೆ 28 ಅಂತ ಬೀಗ್ರಿಗೆ ಹೇಳ್ಬಿಡೋಣವೇ? ಆಯ್ತು ರಾಯ್ರೆ, ನಿಶ್ಚಿಂತೆಯಾಗಿ ಹೇಳ್ಬಿಡಿ. ಓಹ್ ಬರ್ರಿ ಹರಿಮಾಮ. ಅಮ್ಮ ನಮಸ್ಕಾರ. ಕಾಮತ್ರಿಗೆ ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. 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 ಬನ್ನಿ ಕುಳಿತುಕೊಳ್ಳಿ. ಏನ್ ವಿಷಯ ರಾಯ್ರೆ? ಇವತ್ ಬೆಳಿಗ್ಗೆ ಜೋಯಿಸನ್ ಕರೆಸಿ ಮುಹೂರ್ತ ನೋಡಿಸ್ದೆ. 28ನೇ ತಾರೀಕು ಬೆಳಿಗ್ಗೆ 11:20ಕ್ಕೆ ಒಳ್ಳೆ ಲಗ್ನ, ಅಭಿಜಿತ್ ಮುಹೂರ್ತ, ತ್ರಯೋದಶಿ. ಈಗ ಜಗದಾಂಬ ಕಲ್ಯಾಣ ಮಂಟಪದಿಂದಾನೇ ಬರ್ತಾ ಇದ್ದೀವಿ. ಅವತ್ತು ಕಲ್ಯಾಣ ಮಂಟಪನೂ ಖಾಲಿ ಇದೆ. ನಮ್ಮ ಹುಡುಗಿ ಮೈ ಮೇಲೆ 15,000 ಬಂಗಾರ ಹಾಕ್ತೀವಿ. ಬೆಳ್ಳಿ ಪೂಜೆ ಸಾಮಾನು ಕೊಡ್ತೀವಿ. ಬೇಕಾದ್ರೆ ಅದನ್ನ ಅಮೆರಿಕಾಗ ಒಯ್ಲಿ ಬಿಡ್ಲಿ, ನಾವಂತೂ ಕೊಡೋದಂತೂ ಕೊಟ್ಟೆ ಕೊಡ್ತೀವಿ. ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡಿದ್ದೀರಾ. ಆದ್ರೆ ಈ ಮದ್ವೆಗೆ ನಿಮ್ ಮಗಳು ಒಪ್ಪಿಗೆ ಕೇಳಿದಿರೇನು? ಇದೇನಮ್ಮ ಹೀಗ್ ಕೇಳ್ತಿದ್ದೀರಿ? ನಮ್ಮ ಮಗಳ ಒಪ್ಪಿಗೆನ ನಾವೇ ಕೇಳ್ಬೇಕು? ನೀವ್ ಹೇಳ್ತಾ ಇರೋದು ನಂಗೊಂದು ಅರ್ಥ ಆಗ್ತಾ ಇಲ್ಲ. ರಾಯ್ರೆ, ನಿಮ್ಗೆ ಅರ್ಥವಾಗ್ಲಿಲ್ಲ ಅಂದ್ರೆ ಈಗ ನಾನೇ ಹೇಳ್ತೀನಿ ಕೇಳಿ. ನಿಮ್ಗೆ ಈ ವಿಷಯ ಗೊತ್ತಿರ್ಬೋದು ಅನ್ಕೊಂಡಿದ್ದೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಮ್ಮ ಮಗಳನ್ನ ವಿಕಾಸ್ ಅನ್ನೋ ಹುಡುಗ ಪ್ರೀತಿಸಿದಾನಂತೆ. ಮೊನ್ನೆ ಹಾಗಂತ ನಮ್ ಸುರೇಶನ್ಗೆ ಅವನೇ ಟೆಲಿಗ್ರಾಮ್ ಕೊಟ್ಟಿದ್ದ. ಹೋಗ್ಲಿ, ಟೆಲಿಗ್ರಾಮ್ ಯಾರೋ ಸುಮ್ನೆ ಕೊಟ್ಟಿರ್ಬೋದು ಅನ್ಕೊಂಡಿದ್ವಿ ನಾವು. ಆದ್ರೆ ಅವನೇ ನೆನ್ನೆ ಬಂದು ಉಷಾನ ನಾನು ಪ್ರೀತಿಸ್ತಿದ್ದೀನಿ, ನಾವು ಮದುವೆ ಮಾಡ್ಕೊಳ್ಳೋದು ಖಂಡಿತ, ನೀವು ಉಷಾನ ಮರ್ತ್ ಬಿಡಿ ಅಂತ ಹೇಳೋದ. ಇಷ್ಟೆಲ್ಲ ಆದ್ಮೇಲೂ ನಾವು ಈ ಮದುವೆ ವಿಚಾರದಲ್ಲಿ ಮುಂದುವರಿಯೋದು ಸರಿನಾ ರಾಯ್ರೆ? ಬೇಕಾದ್ರೆ ನೀವೇ ಟೆಲಿಗ್ರಾಮ್ ನೋಡಿ. ಯಾವನೇ ಅವನು ಲೋಕರ್ ನನ್ನ ಮಗ? ಅವನ ಜೊತೆ ಈ ಶ್ರೀನಿವಾಸರಾಯ ಜನಗಳ ಮುಂದೆ ತಲೆ ಹೆಚ್ಚಾಗಿ ಮಾಡ್ದಿಲ್ಲ. ಯಾವನು ಬಿಕನಾಸಿಗೋಸ್ಕರ ನನ್ನ ಮನೆ ಮಾನ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟೇನೆ. ಮಾನ ಇಲ್ಲ ನಿನಗೆ? ನನ್ಗೇನು ಅಂತ ತಗೊಂಡಿದ್ಯಾ ನೀನು? ನಾನು ಏನಾಗಬೇಕು ಜನಗಳ ಮುಂದೆ? ಹೇಳಿ ಬಿಡೋದ್ರೆ ನಾನು ಯಾವನೇ ಅವನು? ಚಿನ್ನದಂತ ಸುರೇಶನ್ ಕೈ ಬಿಟ್ಟಿದೆ. ಕತ್ತೆ ಮನೆ ಹಾಳಿ ಹೊತ್ಬಿಡ್ಬೇಕು ನಿನ್ನ. ಮನೆ ಹಾಳಿ ಇಲ್ಲ, ಅವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಅವನು ಕಳ್ಸಿದ ಆಚೆ ಏನು ಅಂತ ತಗೊಂಡಿದ್ದಾಳೆ. ಅಳಬೇಡಮ್ಮ. ನಿಮ್ ತಂದೆ ಕೋಪ ಬಂದಾಗ ಅವ್ರ ಮನುಷ್ಯರಲ್ಲ ಅಂತ ಗೊತ್ತಲ್ವಮ್ಮ? ಯಾಕಮ್ಮ ಹೀಗ್ ಮಾಡ್ದೆ? ಅಮ್ಮ, ಈ ವಿಷಯ ನಾನು ನಿನಗೆ ಮೊದಲೇ ಹೇಳ್ಬೇಕಾಗಿತ್ತು. ಹೇಳದಿದ್ರೆ ನನಗೆ ರೀತಿ ಅವಮಾನ ಆಗ್ತಿರ್ಲಿಲ್ಲ. ಆದ್ರೆ ಹೇಳೋ ಧೈರ್ಯ ನನಗಿರ್ಲಿಲ್ಲ. ಅಮ್ಮ, ವಿಕಾಸ್ನ ನಾನು ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ.